ಗೈಸ್, ಕ್ರೆಡಿಬಿಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್. ಎಸ್ಪೆಷಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದೀರಾ, ಗ್ರೋ ಆಗ್ತಿದ್ದೀರಾ ಅಂದ್ರೆ ಹ್ಯಾವ್ ಸಮ್ ಕ್ರೆಡಿಬಿಲಿಟಿ. ಇಲ್ಲ ಅಂದ್ರೆ ಏನಾಗತ್ತೆ ಅಂತ ಒಂದು ಕಥೆ ಹೇಳ್ತೀನಿ ಕೇಳಿ. ಸಮೀರ್ ಎಂ ಡಿ ನಿಮಗೆ ಗೊತ್ತೇ ಇದೆ, ರೀಸೆಂಟ್ಲಿ ಸ್ಟಾರ್ಟೆಡ್ ಎಕ್ಸ್ಪೋಸಿಂಗ್ ಮೆನಿ ಪೀಪಲ್, ಆಯ್ತಾ. ಸೊ ಅದ್ರಲ್ಲಿ ಒಬ್ಬರನ್ನ ಎಕ್ಸ್ಪೋಸ್ ಮಾಡಿದ್ರು. ಸೊ ಒಣ ಶೋಕಿ ಅವ್ರ ತರ ಸುಮಾರು ಜನ ಇದಾರೆ. ಸೊ ಕಾಮಿಡಿ ಏನು ಅಂದ್ರೆ ಅವ್ರ ಜೊತೆ ಕೊಲಾಬ್ ಆಗ್ತಿರಲ್ಲ, ಅವರು ಕೂಡ ಜೋಕರ್ಗಳೇ ಅನ್ಸುತ್ತೆ. ಯಾಕೆಂದ್ರೆ ಇವನಿಗೆ ವ್ಯಾಲ್ಯೂ ಇಲ್ಲ, ಅವ್ನು ಕೊಲಾಬ್ ಆಗ ಅವನಿಗೂ ವ್ಯಾಲ್ಯೂ ಇರಲ್ಲ, ಇಬ್ರಿಗೂ ವ್ಯಾಲ್ಯೂ ಇಲ್ಲ. ಅವರಿಂದ ಏನ್ ಸಿಗುತ್ತೆ? ವಾಟ್ ಯು ಗೆಟ್ ಇನ್ಸ್ಪಿರೇಷನ್ ಅಲ್ವಾ? ಅವ್ರು ಏನ್ ವರ್ಕ್ ಮಾಡಿದಾರೆ ಗುರು? ರಿಯಲ್ ವರ್ಕ್ ಏನ್ ಮಾಡಿದಾರೆ? ಒಂದೇ ಒಂದ್ ಮಾಡಿರೋದು ಏನು? ಬರೀ ಸುಳ್ಳು ಹೇಳೋದು. ಅದನ್ನ ಎಷ್ಟು ಕಾನ್ಫಿಡೆಂಟ್ ಆಗಿ ಜನಕ್ಕೆ ತೋರ್ಸೋದು. ಅಂಡ್ ಯಾರ ಕೇಳಕ್ ಹೋದ್ರೆ ಜಲಸಿ ಏನ್ ಬಿಡೋದು. ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಅವ್ರ ಹತ್ರ ಇರೋದು ಒಂದೇ ಒಂದು ಅವರ ಲೈಫ್ ಸ್ಟೈಲ್, ಅವರ ಕಾರು, ಅವರ ಗೋಲ್ಸ್, ಅವ್ರ ಹತ್ರ ಏನೇನ್ ಇದೆಯಲ್ಲ ಲಕ್ಸುರಿ ಐಟಮ್ಸ್, ಅದನ್ನ ತೋರಿಸ್ಬಿಡೋದು. ನೋಡಪ್ಪ, ನಾನು ಇಷ್ಟು ದುಡ್ಡು ಮಾಡ್ಬಿಟ್ಟಿದ್ದೀನಿ, ಇಷ್ಟು ಸಕ್ಸಸ್ ಆಗಿದ್ದೀನಿ ಅಂತ. ಬಟ್ ಆ ದುಡ್ಡು ಹೆಂಗ್ ಮಾಡ್ದೆ ಗುರು? ಹೆಂಗ್ ಮಾಡ್ದೆ? ಅದನ್ನ ಎಷ್ಟು ಸ್ಕ್ಯಾಮ್ ಮಾಡಿರ್ತೀಯ? ನಿಯತ್ತಾಗಿ ಮಾಡಿದ್ರೆ ನಿಂಗೂ ಗೊತ್ತು ಅದು ಅಷ್ಟು ಈಸಿಯಾಗಿ ಅಚೀವ್ ಮಾಡಕ್ ಆಗಲ್ಲ, ಆಯ್ತಾ. ನೀನ್ ಬಿಸ್ನೆಸ್ ಮಾಡು, ಏನೇ ಮಾಡು, ಸಮ್ವೇರ್ ನೀವೆಲ್ಲ ಒಂದ್ ಕೈಂಡ್ ಆಫ್ ಚೀಟರ್ ಲಿಸ್ಟ್ ಅಲ್ಲಿ ಬರ್ತೀರಾ. ಚೀಟ್ ಮಾಡ್ತೀರಾ, ಸುಳ್ಳು ಹೇಳ್ತೀರಾ, ಮ್ಯಾನಿಪುಲೇಟ್ ಮಾಡ್ತೀರಾ, ಬ್ಲಫ್ ಮಾಡ್ತೀರಾ. ಸೊ ಅದಕ್ಕೆ ನೀವು ಮೇಲಿರೋದು, ಆಯ್ತಾ. ಅಂಡ್ ನಿಮ್ ಆಡಿಯನ್ಸ್ ಇದಾರಲ್ಲ, ಅರ್ಧಕ್ಕರ್ಧ ಕ್ರಿಂಜೆ ಇರೋದು, ಬ್ಲೈಂಡ್ ಆಡಿಯನ್ಸ್. ಅವ್ರಿಗೆ ಗೊತ್ತಿಲ್ಲ ನೀವೇನ್ ಮಾಡ್ತಿದ್ದೀರಾ ಅಂತ. ಅವ್ರಿಗೆ ನಿಜವಾಗ್ಲೂ ಸ್ವಲ್ಪ ಮೆಚುರಿಟಿ ಬಂದು ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂದ್ರೆ ನಿಮ್ಮನ್ನೆಲ್ಲ ಚೀತು ಅಂತೂ ಮಾತಾಡ್ಸಲ್ಲ, ಅವರು ಸರಿಗಿರ್ತಾರೆ. ಆ ಟೈಮ್ ತುಂಬಾ ದೂರ ಏನಿಲ್ಲ, ವೆರಿ ಸೂನ್ ನಿಮ್ ಆಡಿಯನ್ಸ್ಗೂ ಗೊತ್ತಾಗುತ್ತೆ ನಿಮ್ ಬಂಡವಾಳ ಏನಿಲ್ಲ, ಎಂಟಿ ಬಾಕ್ಸಸ್ ಅಂತ. ಇನ್ ಮೇಲಾದ್ರೂ ತಿದ್ಕೊಂಡು ಕಾಂಟೆಂಟ್ಸ್ ನ ರೆಸ್ಪಾನ್ಸಿಬಲ್ ಆಗಿ ಮಾಡಿ. ಸಿಕ್ ಪಕ್ಕದವರೆಲ್ಲ ನಿಮ್ ಮೇಲೆ ವಿಡಿಯೋಸ್ ಮಾಡ್ತಾರೆ, ಸಿಕ್ ಪಕ್ಕದವರೆಲ್ಲ ಬೈತಾರೆ, ಉಗಿತಾರೆ, ಅಂಡ್ ಅವ್ರು ನಿಮಗೆ ಪಾಠ ಕಲಿಸ್ತಾರೆ. ಯಾಕಂದ್ರೆ ನೀವಂತೂ ಕಲ್ತಿಲ್ಲ.